ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೆಜರ್ಮೆಂಟ್ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡ್ಬೇಕಂತ ತೋರಿಸ್ತೀನಿ. ನೋಡಿ, ನಾನು ಬಾಡಿ ಮೆಜರ್ಮೆಂಟ್ ಅನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ಇದೇ ಮೆಜರ್ಮೆಂಟ್ ಗೆ ನಾನು ಇವಾಗ ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ. ತುಂಬಾ ಈಸಿ ಮೆಥಡ್ ಅಲ್ಲಿ ನೀವು ಇದನ್ನ ಪ್ಯಾಟರ್ನ್ ಕೂಡ ರೆಡಿ ಮಾಡ್ಕೋಬಹುದು. ನಿಮಗೆ ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಬರುತ್ತಲ್ಲ, ಅದ್ರ ಪ್ರಕಾರನೇ ಕೂಡ ಇದು ಕೂಡ ಬರುತ್ತೆ. ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ, ಆ ಪ್ರಕಾರ ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ. ತುಂಬಾ ಈಸಿ ಮೆಥಡ್ ಅಲ್ಲಿ ಬಿಗಿನರ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋನ ದಯವಿಟ್ಟು ಎಂಡ್ ನೋಡಿ. ಹಾಗೆ ನನ್ನ ಚಾನಲ್ ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ಇದು ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ನಾನು ನಿಮಗೆ. ನೋಡಿ, ಚೆಸ್ಟ್ ಬಂದು 37 ಇಂಚ್ ಇದೆ. ಹಾಗೆ ಸೊಂಟದ ಅಳತೆ ಬಂದು 31 ಇಂಚು, ಉದ್ದ ಬಂದು 14 ಇಂಚು. ಹಾಗೆ ನೋಡಿ, ಆರ್ಮೋಲ್ ಬಂದು 16 ಇಂಚ್ ಇದೆ. ಹಾಗೆ ಫ್ರಂಟ್ ನೆಕ್ ಡೀಪ್ ಬಂದು 6.5 ಇಂಚು, ಬ್ಯಾಕ್ ನೆಕ್ ಡೀಪ್ ಬಂದು 9.5 ಇಂಚು. ನೋಡಿ, ಆರ್ಮೋಲ್ ಬಂದು 5.25 ಇಂಚು ಡೌನಿಂಗ್ ಇಡ್ತಾ ಇದ್ದೀನಿ ನಾನು ಈ ಮೆಜರ್ಮೆಂಟ್ ಗೆ. ನಾನು ನಿಮ್ಗೆ ತೋರಿಸ್ತೀನಿ. 5.25 ಇಂಚು ಡೌನಿಂಗ್ ಇಟ್ರೆ 16 ಇಂಚು ನಮ್ಗೆ ಆರ್ಮೋಲ್ ರೆಡಿ ಬರಬೇಕು. ಹಾಗಾಗಿ ನಾನು ಇದನ್ನ ಬರ್ಕೊಂಡಿದ್ದೀನಿ. ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅಲ್ಲಿ ಚಾರ್ಟ್ ಪ್ರಕಾರ ಬರುತ್ತೆ ಸ್ನೇಹಿತರೆ. ಇದಕ್ಕೆ ಕರೆಕ್ಟ್ ಬರುತ್ತಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ವಿಡಿಯೋನ ಕಂಪ್ಲೀಟ್ ನೋಡಿದ್ರೆ. ಹಾಗೆ ನೋಡಿ, ಈ ಮೆಜರ್ಮೆಂಟ್ ಗೆ ನಾನು ಫಸ್ಟ್ ಡಾಟ್ ಪಾಯಿಂಟ್ ಬಂದು 10 ಇಂಚು, ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಅಲ್ಲಿಗೆ 12.25 ಇಂಚಿಗೆ ಇಡ್ತಾ ಇದ್ದೀನಿ. 1.25 ಇಂಚು ಡೌನಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಸ್ಲೀವ್ ಲೆಂತ್ ಬಂದು 10 ಇಂಚ್ ಇದೆ. ಹಾಗೆ ಲೂಸ್ ಬಂದು 11 ಇಂಚ್ ಇದೆ. ಹಾಗೆ ಇದು ಆರ್ಮೋಲ್ ಗೊತ್ತಾಗುತ್ತಲ್ಲ, ಸ್ಲೀವ್ 16 ಇಂಚ್ ಇದು ಇಲ್ಲಿ ಎಷ್ಟು ಬರುತ್ತೆ, ಇಲ್ಲಿ ಕೂಡ ಅಷ್ಟೇ ಬರುತ್ತೆ. ನೋಡಿ, ನಾನು ಈ ಮೆಜರ್ಮೆಂಟ್ ಗೆ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿ, ಮೊದಲಿಗೆ ಬಂದು ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡೋಣ ಸ್ನೇಹಿತರೆ. ಇದೇ ಮೆಜರ್ಮೆಂಟ್ ಗೆ ನೋಡಿ, ಕೆಳಗಡೆಗೆ ನಿಮಗೆ ಸೀದಾ ಇಲ್ಲ ಅಂದ್ರೆ ದಯವಿಟ್ಟು ಸೀದಾ ಮಾಡ್ಕೊಳ್ಳಿ ಒಂದ್ಸರಿ. ನೋಡಿ, ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು ಇದಕ್ಕೆ ಕೆಳಗಡೆಗೆ ಒಂದು 1/2 ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಬಂದು ಲೆಂತ್ ಬಂದು ಎಷ್ಟಿದೆ, 14 ಇಂಚ್ ಇದೆ. 14ಗೆ ನೋಡಿ, ಇಲ್ಲಿಂದ 14 ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನಿಮ್ದು 15 ಇಂಚು ಬ್ಲೌಸ್ ಇದ್ರೆ 15 ಇಂಚು ನೀವು ಇಲ್ಲಿಗೆ ಮಾರ್ಕ್ ಮಾಡ್ಕೋಬಹುದು. ನೋಡಿ, ನಾನು ಇದು 14 ಇಂಚ್ ಇದೆ ರೆಡಿ. 14 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಶೋಲ್ಡರ್ ಮಾರ್ಜಿನ್ ನಾವು ಎಕ್ಸ್ಟ್ರಾ ಬಿಟ್ಕೋಬೇಕು. ನೋಡಿ, 1/2 ಇಂಚು ಎಕ್ಸ್ಟ್ರಾ ಶೋಲ್ಡರ್ ಮಾರ್ಜಿನ್ ಅನ್ನ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇದು ನೋಡಿ, ಇದು ಮಾರ್ಜಿನ್ ಆಗುತ್ತೆ. ಇದು ಟೋಟಲ್ ಬಂದು 14 ಇಂಚು ಲೆಂತ್ ಆಯ್ತು. ನೋಡಿ, 14 ಇಂಚು ಲೆಂತ್ ಸ್ನೇಹಿತರೆ. ನಾನು ಈ ಮೆಜರ್ಮೆಂಟ್ ಗೆ ಬಂದು ನೋಡಿ, ನೆಕ್ ವಿಡ್ತ್ ಅನ್ನ ನಾನು 2.25 ಇಂಚ್ ಇಡ್ತಾ ಇದ್ದೀನಿ. ಅಲ್ಲಿಗೆ ನಮ್ಗೆ 2.5 ಇಂಚು ರೆಡಿ ಸಿಗುತ್ತೆ. 1/4 ಇಂಚು ನಮ್ಗೆ ಮಾರ್ಜಿನ್ ಕೂಡ ಯೂಸ್ ಆದ್ರೆ. ನೋಡಿ, ಇಲ್ಲಿಂದ 2.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇವಾಗ ಇದು ಡೀಪ್ ಅನ್ನು ಎಷ್ಟಿದೆ, 9.5 ಇಂಚು ಡೀಪ್ ಇದೆ. ನೋಡಿ, ಮಾರ್ಜಿನ್ ಬಿಟ್ಟು ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ. ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿದ್ರೆ ಅದ್ರ ಪ್ರಕಾರ ನೀವು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ನೋಡಿ, 9.5 ಇಂಚು ಇಡ್ತಾ ಇದ್ದೀನಿ ಇದನ್ನ. ನೋಡಿ, ಇಲ್ಲಿ 2.25 ಇಟ್ಟಿದ್ದೀನಿ. ಕೆಳಗಡೆ ಬಂದು ನಾನು 2.5 ಇಂಚ್ ಇಡ್ತಾ ಇದ್ದೀನಿ. ಇದಕ್ಕೆ ಒಂದು ಮೊದಲಿಗೆ ಲೈನ್ ಹಾಕೋಣ. ನೋಡಿ, ನಿಮ್ಗಿದು ಡಿಸೈನ್ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಕೆಳಗಡೆಯಿಂದ ನಾನು ಇಲ್ಲಿಗೆ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇಲ್ಲಿಂದ 1.5 ಇಂಚು ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಡಿಸೈನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಈ ರೀತಿ. ನೋಡಿ, ನಿಮಗೆ ಯಾವ ಬೇಕೋ ಆ ತರ ಡಿಸೈನ್ ಅನ್ನ ನೀವು ಮಾರ್ಕ್ ಮಾಡ್ಕೋಬಹುದು. ನಾನು ಈ ತರ ಡಿಸೈನ್ ಅನ್ನ ಇಡ್ತಾ ಇದ್ದೀನಿ. ಇದಕ್ಕೆ ಇನ್ನು ಎಕ್ಸ್ಟ್ರಾ ಲೇಸ್ ಎಲ್ಲ ಬರುತ್ತೆ ಸ್ನೇಹಿತರೆ. ಈ ಮೆಜರ್ಮೆಂಟ್ ಅಲ್ಲಿ ನಾನು ನಿಮಗೆ ಒಂದನ್ನ ಆಡ್ ಮಾಡಿಲ್ಲ. ಅದು ಬಂದು ಶೋಲ್ಡರ್ ಆಡ್ ಮಾಡ್ಕೊಂಡಿಲ್ಲ. ನೋಡಿ, ಶೋಲ್ಡರ್ ಬಂದು ಇದನ್ನ ನಾನು 5.5 ಇಂಚ್ ಇಡ್ತಾ ಇದ್ದೀನಿ ಈ ಮೆಜರ್ಮೆಂಟ್ ಗೆ. ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಕ್ಯಾಲ್ಕುಲೇಷನ್ ಹಾಕಿ ಇದ್ರಲ್ಲಿ ಬರ್ಕೊಂಡಿದ್ದಿಲ್ಲ, ಹಾಗಾಗಿ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ. 5.5 ಇಂಚು ನಾವು ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಶೋಲ್ಡರ್ ಬಂದು 5.5 ಇಂಚ್ ಮಾಡ್ಕೊಂತ ಇದ್ದೀನಿ. ಇದು ಡೀಪ್ ಮೇಲೆ ಮೆಜರ್ಮೆಂಟ್ ಬರುತ್ತೆ. ಕೆಳಗಡೆ ಕೂಡ ನಾನು 5.5 ಇಂಚ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಣ. ಇವಾಗ ಆರ್ಮೋಲ್ ಡೌನಿಂಗ್ ಅನ್ನ ಬಂದು ನಾನು ಹೇಳಿದೆ ನಿಮಗೆ ಮೊದಲಿಗೆ 5.25 ಇಂಚ್ ಇಡ್ತಾ ಇದ್ದೀನಿ ಅಂತೇಳಿ. ಇವಾಗ 5.25 ಇಂಚ್ ಇಟ್ಟು ನೋಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತೇಳಿ. ನೋಡಿ, ನಾನು 1/2 ಇಂಚು ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮಗೆ ಬೇಕಾಗಿರೋದು 16 ಇಂಚು ಆರ್ಮೋಲ್ ಬೇಕು. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ, 37 ಇದೆ. 37ನ ನಾವು 4ರಿಂದ ಡಿವೈಡ್ ಮಾಡಿದಾಗ ನೋಡಿ 9.25 ಇಂಚ್ ಬರುತ್ತೆ. 9.25 ಇಂಚು ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ನೋಡಿ, ಇಲ್ಲಿ ಮೊದಲಿಗೆ ಮಾರ್ಕ್ ಮಾಡ್ಕೋಣ 9.25 ಇಂಚಿಗೆ. ಹಾಗೆ ಮಾರ್ಜಿನ್ ಬಂದು 1.25 ಇಂಚು ಇದಕ್ಕೆ ಮಾರ್ಜಿನ್ ಇಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾವು ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ 16 ಇಂಚು ನಮಗೆ ಬರುತ್ತೆ ಇಲ್ಲ ಅಂತ ಹೇಳಿ. ನೋಡಿ, ಈ ರೀತಿ ನಾವು ಒಂದ್ಸರಿ ಅಂದಾಜಲ್ಲಿ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ.
ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಸ್ನೇಹಿತರೆ. ನಮಗೆ 16 ಇಂಚು ಆರ್ಮೋಲ್ಗೆ ನಾವು 5.5 ಇಂಚು ಶೋಲ್ಡರ್ ಇಟ್ಟಾಗ, ಆಮೇಲೆ ಶೋಲ್ಡರ್ ಕೂಡ ಮೇನ್ ಲೆಕ್ಕಕ್ಕೆ ಬರುತ್ತೆ, ಹಾಗೆ ನಮಗೆ ಚೆಸ್ಟ್ ಕೂಡ ಮೇನ್ ಲೆಕ್ಕಕ್ಕೆ ಬರುತ್ತೆ ಸ್ನೇಹಿತರೆ. ನಾವು ಇವಾಗ ಚೆಸ್ಟ್ ಬಂದು 40 ಇಟ್ಟಾಗ 5.25 ನಮಗೆ ಆರ್ಮೋಲ್ ಇಟ್ಟರೆ ಜಾಸ್ತಿ ಆಗ್ಬೋದು, ಇಲ್ಲ ಕಡಿಮೆ ಆಗ್ಬೋದು. ಹಂಗಾಗಿ ಮೊದಲಿಗೆ ನೀವು ಆರ್ಮೋಲ್ ರೌಂಡಿಂಗ್ ಅನ್ನ ಏನು ಮೆಜರ್ಮೆಂಟ್ ಹೇಳ್ತೀರಿ ಅದನ್ನ ನೀವು ಚೆಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಒಂದ್ಸರಿ 5.5 ಬಂದ್ರೆ 5.5 ಇಡಿ, ಇಲ್ಲ ಅಂದ್ರೆ 5.25 6 ಇಂಚ್ ಬಂದ್ರೆ 6 ಇಂಚನ್ನ ನೀವು ಇಡಬೇಕಾಗುತ್ತೆ. ನಮಗೆ ಇವಾಗ ಇದು ಕರೆಕ್ಟ್ ಇದೆ ನೋಡಿ. ಈ ಕಾರ್ನರ್ ಸೈಡ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಾನು ಬ್ಯಾಕ್ ಆರ್ಮೋಲ್ ಶೇಪ್ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ. 1.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೊಂಡು ಇದಕ್ಕೆ ಬ್ಯಾಕ್ ಆರ್ಮೋಲ್ ಶೇಪ್ ಅನ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಇದು ಬ್ಯಾಕ್ ಆರ್ಮೋಲ್ ಶೇಪ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಸ್ನೇಹಿತರೆ ಕೆಳಗಡೆ ಸೊಂಟದ ಅಳತೆ ಬಂದು ಎಷ್ಟಿದೆ, 31 ಇದೆ ನೋಡಿ. 31ಅನ್ನು ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ 7.25 ಬರುತ್ತೆ ನೋಡಿ. 7.25ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ, ಪ್ಲಸ್ 1 ಇಂಚು ಡಾಟ್ಗೋಸ್ಕರ, ಹಾಗೆ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನಾವು ಇಷ್ಟನ್ನ ಮಾರ್ಕ್ ಮಾಡ್ಕೋಬೇಕಿದು. ಸ್ನೇಹಿತರೆ ನೀವು 37 36 ನೀವೇನಾದ್ರು ಮೆಜರ್ಮೆಂಟ್ ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದ್ರೆ ನೀವು ಈ ಮೆಥಡ್ ಅನ್ನ ನೀವು ಖಂಡಿತ ಫಾಲೋ ಮಾಡಬಹುದು. ಹಾಗೆ ನೋಡಿ ಇವೆರಡು ಸೆಂಟರ್ಗೆ ಒಂದು ಡಾಟ್ ಬರುತ್ತೆ. ನಾವು 1 ಇಂಚ್ ಇಟ್ಟಿದೀವಲ್ಲ, 1 ಇಂಚ್ ನಾವು ಇಲ್ಲಿ ಡಾಟ್ ಅನ್ನು ಹಿಡಿಬೇಕಾಗುತ್ತೆ. ಅದು ಮಾಮೂಲಿ ಕೂಡ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ ನೋಡಿ. ಇವಾಗ ಫ್ರಂಟ್ ನಾವು ಬ್ಯಾಕ್ ಪಾರ್ಟ್ ಅನ್ನ ಕಂಪ್ಲೀಟ್ ಆಗಿ ಮಾರ್ಕ್ ಮಾಡ್ಕೊಂಡಿದೀವಿ. ಇದರಲ್ಲೂ ಕೂಡ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನೆಕ್ ವಿಡ್ತಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನಾವು ನಂತರ ಅದಕ್ಕೆ ಪೇಪರ್ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡ್ಕೋಬೇಕು, ಹಾಗಾಗಿ ಅದನ್ನ ನಾನು ಇವಾಗಲೇ ಕಟ್ ಮಾಡ್ಕೋಬಾರ್ದು, ಮಾರ್ಕಿಂಗ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ಗೆ ಒಂದು ನ್ಯಾಚ್ ಹಾಕೊಂಡಿದ್ದೀನಿ. ಹಾಗೆ ನೋಡಿ ಇಲ್ಲಿಗೆ ನೆಕ್ ವಿಡ್ತಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇಲ್ಲ ಅಂದ್ರೆ ಸ್ನೇಹಿತರೆ ನೀವು ಸ್ಲೀವ್ ಕೂಡ ಮೆಜರ್ಮೆಂಟ್ ಮಾಡ್ಕೋಬಹುದು. ನೋಡಿ ನಾನು ಇವಾಗ ಸ್ಲೀವ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿದ ನಂತರ ನಾವು ಸ್ಲೀವ್ ಅನ್ನ ಕಟ್ ಮಾಡಬಹುದು. ಯಾಕಂದ್ರೆ ನಮಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ನಾವು ಆರ್ಮೋಲ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಅದ್ರ ಪ್ರಕಾರ ನಾವು ಇವಾಗ ಸ್ಲೀವ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್. ನೀವು ಸಾದಾ ಬ್ಲೌಸ್ ಲೈನಿಂಗ್ ಬ್ಲೌಸ್ಗೆ ಏನು ಡಿಫರೆನ್ಸ್ ಇರಲ್ಲ ಸ್ನೇಹಿತರೆ, ಎರಡು ಒಂದೇ. ಕಟ್ಟಿಂಗ್ ಮಾತ್ರ ಮಾರ್ಜಿನಲ್ ಮಾತ್ರ ನಾವು ಹೆಚ್ಚು ಕಮ್ಮಿ ಮಾಡ್ತೀವಿ ಅಷ್ಟೇ, ಅಷ್ಟು ಬಿಟ್ಟರೆ ಏನು ಡಿಫರೆನ್ಸ್ ಇರಲ್ಲ. ಇವಾಗ ಬಂದು 10 ಇಂಚು ಸ್ಲೀವ್ ಲೆಂತ್ ಇದೆ ನೋಡಿ. 10 ಇಂಚು ಸ್ಲೀವ್ ಲೆಂತ್ ಇದೆ, ಅದಕ್ಕೆ ಒಂದು 1/2 ಇಂಚು ಮಾರ್ಜಿನ್ ಸೇರಿಸಿ ನಾನು 10.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಸ್ನೇಹಿತರೆ ಈ ಸ್ಲೀವ್ಗೆ ನಾವು ಕ್ಯಾಪ್ ಹೈಟ್ ಒಂದು ತುಂಬಾ ಲೆಂತ್ ಸ್ಲೀವ್ ಆಗಿರೋದ್ರಿಂದ ನಾವು ಕ್ಯಾಪ್ ಹೈಟ್ ಅನ್ನ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಕ್ಯಾಲ್ಕುಲೇಷನ್ ಹಾಕಬೇಕು ನೋಡಿ. 37 ನಮ್ಗೇನಾದ್ರು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಇದನ್ನ ನಾವು 10ನೇ ಒಂದು ಭಾಗ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಅಲ್ಲಿಗೆ 3.7 ಬರುತ್ತೆ. ನೀವು 3.5ವರೆಗೂ ಇಡಬಹುದು. ನಾನು ಇದನ್ನ 3.7 ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ. ಇವಾಗ ನಾವು ಬ್ಯಾಕ್ ಸೈಡ್ ಅನ್ನ ಕಟ್ ಮಾಡ್ಕೊಂಡಿದೀವಲ್ಲ, ನಾವು ಇವಾಗ ಆರ್ಮೋಲ್ ಇದೆ ಎಕ್ಸಾಕ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 1/2 ಇಂಚು ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದರಲ್ಲಿ ಮಾರ್ಜಿನ್ ಶೋಲ್ಡರ್ ಮಾರ್ಜಿನ್ ಅನ್ನು ಲೆಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡಾಗ ನಮ್ಗೆ ಈಸಿಯಾಗಿ ಸಿಗುತ್ತೆ ನೋಡಿ. ನೀವೇನು ಹಾಕೋದು ಬೇಡ ಅಂದ್ರೆ ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ ಎಷ್ಟು ಬರುತ್ತೆ ಅಂತೇಳಿ. ನೋಡಿ ಇಲ್ಲಿಗೆ ಬರ್ತಾ ಇದೆ. ಇವಾಗ ಇಲ್ಲಿಗೆ ಆರ್ಮೋಲ್ ಇದೆ 16 ಇಂಚು, ನಮಗೆ 16 ಅರ್ಧ ಬಂದು 8 ಇಂಚ್ ಬೇಕು ನೋಡಿ. 8 ಇಂಚ್ ಬರುತ್ತಲ್ಲ ಅಂತ ನೋಡ್ಕೊಳ್ಳೋಣ. ಕರೆಕ್ಟಾಗಿ ಈ ರೀತಿ ಇಟ್ಕೊಂಡ್ರು ಕೂಡ ಕರೆಕ್ಟಾಗಿ ಬರುತ್ತೆ. ಒಂದೊಂದ್ಸರಿ ಕರೆಕ್ಟಾಗಿ ಬರಲ್ಲ ಸ್ನೇಹಿತರೆ, ಏನಂದ್ರೆ ಈ ಕ್ಯಾಪ್ ಹೈಟ್ ಅನ್ನು ಡಿಫ್ರೆನ್ಸ್ ಅಲ್ಲಿ ಇಟ್ಟಾಗ ಬರೋದಿಲ್ಲ ಅದು. ಇವಾಗ ನೋಡಿ ಕರೆಕ್ಟಾಗಿ 8 ಇಂಚು ಬರ್ತಾ ಇದೆ. ಇಲ್ಲಿಂದ 1.5 ಇಂಚು 1.25 ಇಂಚು ನಾವು ಮಾರ್ಜಿನ್ ಅನ್ನು ಇಟ್ಟಿದ್ದೀವಿ. ಓಕೆ, 1.25 ಇಂಚ್ ಮಾರ್ಜಿನ್ ಇಟ್ಟಿದ್ದೀವಿ ಸ್ನೇಹಿತರೆ. ನೋಡಿ ಈ ಲೈನ್ ಏನ್ ಹಾಕೊಂಡಿದೀವಿ ಇಲ್ಲಿಂದ 1/4 ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ. ನೀವು ಇದನ್ನ ಯಾವಾಗಲೂ ಇದು ಇಲ್ಲಿ ಜಾಸ್ತಿ ಮೇಲಕ್ಕೆ ಬರಬಾರ್ದು ಮಾರ್ಕಿಂಗ್, ಸ್ವಲ್ಪ ಡೌನ್ ಅಲ್ಲಿ ಈ ರೀತಿ ನೀವು ಮಾರ್ಕಿಂಗ್ ಬರ್ಕೋಬೇಕು. ಇಲ್ಲ ಅಂದ್ರೆ ಇದು ಇಲ್ಲಿ ಓಪನ್ ಆಗ್ಬಿಡುತ್ತೆ ಈ ರೀತಿ, ಅಲ್ಲಿ ಜಾಸ್ತಿ ಬಟ್ಟೆ ಉಳಿಯುತ್ತೆ ಕಂಕಳ ಹತ್ರ. ಹಾಗಾಗಿ ಈ ಸ್ವಲ್ಪ 1/4 ಇಂಚು ಡೌನ್ಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. 11 ಇಂಚು ಫಿಟ್ಟಿಂಗ್ ಇದೆ, ಅದಕ್ಕೆ 5.5 ಬರುತ್ತೆ. 11 ಅರ್ಧ ಬಂದು ಹಾಗೆ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಹಾಗೆ ಇದನ್ನ ನೀವು ಸ್ವಲ್ಪ ಈ ತರ ಕ್ರಾಸ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ ಈ ರೀತಿ ನಾನು ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಸ್ನೇಹಿತರೆ ಇದಕ್ಕೆ ನಾವು ಕ್ಯಾಪ್ಗೆ
ಯಾವ ರೀತಿ ಮೆಜರ್ಮೆಂಟ್ ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕನ್ನೋದು ನೋಡೋಣ. ನೋಡಿ ಇವೆರಡು ಸೆಂಟರ್ಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಇವೆರಡು ಸೆಂಟರ್ಗೆ ಕ್ಯಾಪ್ ಹೈಟ್ ಇದೆಯಲ್ಲ ಅದ್ರ ಸೆಂಟರ್ಗೆ ಒಂದು ಲೈನ್ ಅನ್ನು ಹಾಕೋಬೇಕು ನೋಡಿ ಸ್ನೇಹಿತರೆ. ಹಾಗೆ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ ಒಂದ್ಸಾರಿ. ಈ ಲೂಸ್ ಬಂದು 7 ಇಂಚ್ ಇದೆ ನೋಡಿ. ಹಿಂಗ್ ಹಿಡ್ಕೊಂಡ್ರೆ 8 ಇಂಚ್ ಬರುತ್ತೆ, ಹಿಂಗ್ ಹಿಡ್ಕೊಂಡ್ರೆ 7 ಇಂಚ್ ಬರುತ್ತೆ. ನಾವ್ ಇವಾಗ 7 ಇಂಚ್ 7 ಅರ್ಧ ಬಂದು 3.5 ಆಗುತ್ತೆ ನೋಡಿ. 3.5ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ಹಾಗೆ ಇವೆರಡು 3.5 ಇಲ್ಲಿ ಕೂಡ ಎಷ್ಟು ಬರುತ್ತೆ, 3.5 ಬರುತ್ತೆ. ಇದ್ರ ಅರ್ಧಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಈ ರೀತಿ. ಇವೆರಡಕ್ಕೂ ಒಂದು ಅಡ್ಡ ಲೈನ್ ಹಾಕೋಣ ನಾವು. ನಮ್ಗೆ ಇದು ಸ್ಲೀವ್ ಕ್ಯಾಪ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಲೈನ್ ಅನ್ನ ಹಾಕೋಣ. ತುಂಬಾ ಈಸಿ ಮೆಥಡ್ ಸ್ನೇಹಿತರೆ ಇದು. ಪರ್ಫೆಕ್ಟ್ ಆಗಿ ನಿಮಗೆ ಆರ್ಮೋಲ್ ರಿಂಕಲ್ಸ್ ಯಾವುದೇ ಪ್ರಾಬ್ಲಮ್ ಬರದಂಗೆ ನೀವು ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿ ಬರುತ್ತೆ ನೋಡಿ. ಇವಾಗ ಈ ತರ ಸ್ಕೇಲ್ ಇರುತ್ತೆ ನಿಮ್ಮ ಹತ್ರ, ಇಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಬೈ ಮಾಡಬಹುದು. ಬೇಕಾದ್ರೆ ಡೈರೆಕ್ಟ್ ಆಗಿ ನಿಮಗೆ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ನೋಡಿ. ಈ ಪಾಯಿಂಟ್ ಇದೆಲ್ಲ ಸೆಂಟರ್ ಪಾಯಿಂಟ್, ಇಲ್ಲಿಂದ ಇಲ್ಲಿವರೆಗೂ ಇದನ್ನ ಮಾರ್ಕ್ ಮಾಡ್ಕೊಂತ ಇದೀನಿ. ಹಾಗೆ ನೋಡಿ ಇಲ್ಲಿಗೆ ಏನು ಆರ್ಮೋಲ್ ಪಾಯಿಂಟ್ ಇದೆ, ಮೇಲಕ್ಕೆ ಒಂದು 1/2 ಇಂಚ್ ಬಿಟ್ಟು ನಾವು ಇಲ್ಲಿಂದ ಇದನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಈ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ. ನಮಗೆ ಕರೆಕ್ಟ್ ಆಗಿ ಕೂಡ ನಾವು 1/4 ಇಂಚ್ ಡೌನಿಂಗ್ ಮಾಡ್ಕೊಂಡಿದಿಲ್ಲ, ಅದು ಕೂಡ ನಮಗೆ ಸೇರಿಸಿ ಬಂದ್ಬಿಡುತ್ತೆ. ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡ್ರೆ. ಹಾಗೆ ಸ್ನೇಹಿತರೆ ಇಲ್ಲಿ ಈ ಅಡ್ಡ ಲೈನ್ ಹಾಕಿದೀವಿ, ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ ನೋಡಿ. ಈ ಪಾಯಿಂಟ್ ಅಲ್ಲಿ ಇಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇನ್ನೊಂದು ಸೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದು ಬ್ಯಾಕ್ ಸೇಪು, ಇದು ಫ್ರಂಟ್ ಸೇಪು ನೋಡಿ. ಈ ತರ ಸ್ಕೇಲ್ ನೆಟ್ ಈ ಪಾಯಿಂಟ್ ಇದೆಲ್ಲ, ಈ ಪಾಯಿಂಟ್ ಇಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಲೈನ್ ಅನ್ನ. ನೋಡಿ ಈ ತರ ಬಂತು. ಹಾಗೆ ಈ ತರ ಸ್ಕೇಲ್ ಇಟ್ಟು ನಾವು ವಾಪಸ್ಸು ಇದಕ್ಕೆ ಇದನ್ನ ಸೇರಿಸ್ಬೇಕು. ಈ ತರ ನೀವು ಸ್ಲೀವ್ ಅನ್ನ ಕಟ್ ಮಾಡಿದ್ರೆ ನಿಮಗೆ 100% ರಿಂಕಲ್ಸ್ ಯಾವುದೇ ಪ್ರಾಬ್ಲಮ್ ಕೂಡ ಬರಲ್ಲ ಸ್ನೇಹಿತರೆ. ಇವಾಗ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಒಂದ್ಸರಿ ಕರೆಕ್ಟ್ ಆಗಿ ಬರುತ್ತಿಲ್ಲ ಅಂತ ಹೇಳಿ. ನೋಡಿ ಇಲ್ಲಿ ಮಾತ್ರ 1/4 ಇಂಚು ಡೌನಿಂಗ್ ಅನ್ನ ತಗೊಳ್ಳಿ ನೀವು. ನೋಡಿ ಸ್ನೇಹಿತರೆ ನಾವು ಸ್ಲೀವ್ ಅನ್ನ ಕಟ್ ಮಾಡಿದ್ವಿ. ಕರೆಕ್ಟ್ ಆಗಿ ನೀವು 100% ಇದೇ ರೀತಿ ನೀವು ಮೆಥಡ್ ಅಲ್ಲಿ ಕಟ್ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ದು ಬ್ಲೌಸು ಫ್ರಂಟ್ ಪಾರ್ಟ್ ಅಲ್ಲಿ ರಿಂಕಲ್ಸ್ ಬರುತ್ತೆ, ಹಾಗೆ ಜಾಸ್ತಿ ಬಟ್ಟೆ ಉಳಿಯುತ್ತೆ, ಆ ತರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ನೋಡಿ. ನಾನು ಇಲ್ಲಿ 1/2 ಇಂಚು ಮಾರ್ಜಿನ್ಗೋಸ್ಕರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಕರೆಕ್ಟ್ ಆಗಿ ಬರುತ್ತಲ್ಲ ಅಂತ ನೋಡಿ. ಇದು ಬ್ಯಾಕ್ ಸೈಡು, ಹಾಗೆ ಇದು ಬ್ಯಾಕ್ ಸೈಡ್ ಕೂಡ ನೋಡಿ. ಈ ರೀತಿ ನಾವು ಕರೆಕ್ಟ್ ಆಗಿ ಇಟ್ಕೊಂಡಾಗ ನಮಗೆ ನಾವು ಕಟ್ ಮಾಡಿದ್ದು ಸರಿ ಇದೆಯಲ್ಲ ಅಂತ ಗೊತ್ತಾಗುತ್ತೆ ಈಸಿಯಾಗಿ ನೋಡಿ. 100% ಅಕ್ಯುರೆನ್ಸಿ, ಒಂದೇ ಒಂದು ಪಾಯಿಂಟ್ ಕೂಡ ಹೆಚ್ಚು ಕಡಿಮೆ ಬರಲ್ಲ. ಈ ರೀತಿ ನೀವು ಸ್ಲೀವ್ ಅನ್ನ ಕಟ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ನಾವು ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ನೋಡಿ. ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನಾವು. ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಎರಡನ್ನು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ.